ಮಹಿಳೆಯರು ಆರ್ಥಿಕವಾಗಿ ಪ್ರಗತಿ ಸಾಧಿಸಿದರೆ ಇಡೀ ಕುಟುಂಬವೇ ಪ್ರಗತಿ ಸಾಧಿಸುತ್ತೆ. ಮಹಿಳೆಯರು ಸಂಘಗಳ ಮೂಲಕ ಬಿಡುವಿನ ಸಮಯವನ್ನ ಆರ್ಥಿಕತೆಗೆ ಬಳಸಿಕೊಳ್ಳಬೇಕು. ಉದ್ದಿಮೆ ಯಶಸ್ಸಿಗೆ ಆರ್ಥಿಕ ಶಿಸ್ತು ಮುಖ್ಯವಾಗಿದೆ ಎಂದು ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ದಾನ್ ಫೌಂಡೇಶನ್ ಕಳಂಜಿಯಂ ಕಟ್ಟೆ ಗಣಪತಿ ಮಹಿಳಾ ಒಕ್ಕೂಟದಿಂದ ಆಯೋಜಿಸಲಾದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ತಾಲೂಕಿನ ರೈತ ಉತ್ಪಾದಕ ಕಂಪನಿ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಕಟ್ಟೆಗಣಪತಿ ಮಹಿಳಾ ಒಕ್ಕೂಟದ ಸರ್ವ ಸದಸ್ಯರ ಸಭೆ ಯಶಸ್ವಿಯಾಗಿದೆ. ತಾಲೂಕಿನಲ್ಲಿ 300ಕ್ಕೂ ಹೆಚ್ಚು ಮಹಿಳಾ ಒಕ್ಕೂಟ ಸಕ್ರಿಯವಾಗಿ ಕಾರ್ಯಪ್ರವೃತ್ತವಾಗಿದ್ದು, ಎಸ್ಬಿಐ ಬ್ಯಾಂಕ್ನಿಂದ 10 ಕೋಟಿಗೂ ಅಧಿಕ ಹಣವನ್ನ ಮಹಿಳಾ ಒಕ್ಕೂಟದ ಸದಸ್ಯರು ಸಾಲ ಪಡೆದು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಮಹಿಳೆಯರ ಆರ್ಥಿಕತೆಯ ಬೆಳವಣಿಗೆಯನ್ನ ಕಂಡು ಸಂತೋಷವಾಗಿದೆ ಅಂತ ಹೇಳಿದರು. ಮಹಿಳಾ ಕಳಂಜಿಯಂನ ಕ್ಷೇತ್ರ ಸಂಯೋಜಕಿ ಮಾನಮ್ಮ ಮಾತನಾಡಿ, 2004ರಲ್ಲಿ ಕಟ್ಟೆಗಣಪತಿ ಮಹಿಳಾ ಒಕ್ಕೂಟ ಪ್ರಾರಂಭವಾಗಿದ್ದು 386 ಮಹಿಳಾ ಕಳಂಜಿಯಂ ಸಂಘಗಳು ಯಶಸ್ವಿಯಾಗಿ ನಡೀತಾ ಇದೆ. ಸದಸ್ಯರ ಉಳಿತಾಯ 10 ಕೋಟಿಗೂ ಅಧಿಕವಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಮಹಿಳೆಯರಿಗೆ 11 ಕೋಟಿಗೂ ಅಧಿಕ ಹಣವನ್ನ ಸಾಲ ಕೊಡಿಸಲಾಗಿದೆ. ವಿದ್ಯಾಭ್ಯಾಸ, ಉದ್ಯೋಗ, ಕೃಷಿ, ಇತರೆ ಉದ್ದಿಮೆಗಳಿಗೆ ಬಳಸಿಕೊಂಡು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. 3 ವರ್ಷದಿಂದ ಶುಗರ್ ಫೆಡರೇಷನ್ ಆರಂಭಿಸಿ ಉಚಿತ ಆರೋಗ್ಯ ಶಿಬಿರ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ವೈದ್ಯರ ತಂಡದಿಂದ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಧಾನ್ ಫೌಂಡೇಶನ್ ವಿವಿಧ ಕಾರ್ಯಕ್ರಮ. ಧಾನ್ ಫೌಂಡೇಶನ್ ಮಹಿಳಾ ಕಳಂಜಿಯಂ ಸಂಘವು ಮಹಿಳಾ ಸಬಲೀಕರಣದ ಜೊತೆಗೆ 3,500 ಮಂದಿ ಸದಸ್ಯರಿಗೆ ಆರೋಗ್ಯ ಶಿಬಿರ, 250 ಮಂದಿ ಸದಸ್ಯರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, ಹದಿಹರೆಯದ ಮಕ್ಕಳಿಗೆ ಆರೋಗ್ಯದ ಮಾಹಿತಿ, ಸೀಮಂತ ಕಾರ್ಯಕ್ರಮ, ರಂಗೋಲಿ, ಸರ್ಕಾರಿ ಸೌಲಭ್ಯ ವ್ಯವಸ್ಥೆ, 150 ಸದಸ್ಯರಿಗೆ ವಿಮಾ ಕ್ಲೈಮ್, ಗೋಡೆ ಬರಹ, ಸಸಿಗಳ ವಿತರಣೆ, ಜಾನುವಾರು ವಿಮೆ, ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ, ಬ್ಯಾಂಕ್ ಸಾಲ ಸೌಲಭ್ಯ, ರೈತ ಸಂಪರ್ಕ ಕೇಂದ್ರದಿಂದ ಅನುಕೂಲ, ಟ್ಯೂಷನ್ ಸೆಂಟರ್ನಂತಹ ಒಕ್ಕೂಟದ ಅನೇಕ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಕಳಂಜಿಯಂ ಎಫ್ಪಿಒ ನಿರ್ವಾಹಕ ಉಮೇಶ್ ಹೆಚ್ವಿ, ಕೆನರಾ ಬ್ಯಾಂಕ್ ಡಿವೈಎಂ ರವಿಕುಮಾರ್, ಮಹಿಳಾ ಕಳಂಜಿಯಂ ಒಕ್ಕೂಟದ ಡಿಆರ್ಸಿ ಶೈಲಜಾ, ಕೃಷಿ ಅಧಿಕಾರಿ ವೆಂಕಟೇಶ್, ಅಧ್ಯಕ್ಷೆ ರಾಧಮ್ಮ, ಉಪಾಧ್ಯಕ್ಷೆ ಕಮಲಮ್ಮ, ನಿರ್ದೇಶಕಿ ವಿಸಿ ಲಕ್ಷ್ಮಮ್ಮ, ರಾಜೇಶ್ವರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್, ಎಲ್ಲರೂ ನಮಸ್ಕಾರ. ನಾವು ಕಟ್ಟೆಗಣಪತಿ ಮಹಿಳಾ ಕಳಂಜಿಯಂ ಒಕ್ಕೂಟದಲ್ಲಿ 4 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆನೂ ತುಂಬ ಜನ ಇದರಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಬಟ್ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿರೋದು 2004ರಲ್ಲಿ ಸ್ಟಾರ್ಟ್ ಆಗಿರೋದು, ಮತ್ತು 2006ರಲ್ಲಿ ನಮ್ಮ ಫೆಡರೇಷನ್ ಏನು ರಿಜಿಸ್ಟರ್ ಆಯಿತು. ಇದರ ಅಂಡರು ಸರ್ ಫಸ್ಟ್ ಇವಾಗ ಎಟ್ ಪ್ರೆಸೆಂಟು ನಮ್ಮ ಹತ್ರ 376 ಸಂಘಗಳಿದ್ದಾವೆ ಸರ್. ಅದರಲ್ಲಿ ನಮ್ಮ ಸಂಘದ ಮೆಂಬರ್ಸ್ ಉಳಿತಾಯ ಬಂದು 10 ಕೋಟಿ ಇದೆ ಸರ್. ಮತ್ತು ನಾವು ಬ್ಯಾಂಕ್ ಕಡೆಯಿಂದ 11 ಕೋಟಿ ಸಾಲಗಳನ್ನ ನಾವು ಕೊಡಿಸ್ಕೊಟ್ಟಿದ್ದೀವಿ ಸರ್ ಇವಾಗ. ಮತ್ತು ಅದು ಆ ಸಾಲಗಳನ್ನ ನಮ್ಮ ಮೆಂಬರ್ಸು ಎಜುಕೇಷನ್ ಪರ್ಪಸ್ಸು ಮತ್ತು ಹೆಲ್ತ್ ಪರ್ಪಸ್ಸು ಮತ್ತು ಹೋಮ್ ಕನ್ಸ್ಟ್ರಕ್ಷನ್ಸ್ ಪರ್ಪಸ್ಸು ಎಲ್ಲ, ಮತ್ತು ಏನು ಅಗ್ರಿಕಲ್ಚರ್ ಪರ್ಪಸ್ಸು ಎಲ್ಲ ರೀತಿಯಿಂದ ಹಣನ ಏನು ಉಪಯೋಗಿಸ್ಕೊಳ್ತಿದ್ದಾರೆ ಸರ್. ಮತ್ತು ಅದರಿಂದನೂ ಅವರೆಲ್ಲ ತುಂಬ ಚೆನ್ನಾಗಿ ಬೆನಿಫಿಟ್ಸು ತೊಗೊಂಡಿದ್ದಾರೆ. ಮತ್ತು ನಾವು ಇವಾಗ ನಾವು ಒಂದು ಒಂದು 3 ವರ್ಷದಿಂದ ಆಯಿತು ಸರ್. ಇವಾಗ ಒಂದು ಸುಗಮ್ ಫೆಡರೇಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಫೆಡರೇಷನ್ ಥ್ರೂ ನಾವು ಏನು ಜನಗಳಿಗೆ, ನಮ್ಮ ಸದಸ್ಯರಿಗೆ ನಾವು ಏನು ಹೆಲ್ತ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೀವಿ ಸರ್. ಪ್ರತಿಯೊಂದು ಒಂದು ಏನು ಮೊಬೈಲ್ ವೆಹಿಕಲ್ ಅಂತ ಮಾಡಿಕೊಂಡು ಅದ್ರ ಥ್ರೂ ನಾವು ಏನು ಹೆಲ್ತ್ ಕ್ಯಾಂಪ್ಸ್ಗಳನ್ನ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಅದನ್ನು ಕಂಡಕ್ಟ್ ಮಾಡಿ ಕೊಡ್ತಿದ್ದೀವಿ ಸರ್. ಅದರಿಂದನೇ ಒಂದು ಡಾಕ್ಟರ್ ನಾವು ಹೈಯರ್ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಮೆಂಬರ್ಸ್ಗಳಿಗೆ BP, ಶುಗರು ಮತ್ತು ಎಲ್ಲ ಥರದ ಟೆಸ್ಟು ಮತ್ತು ಟ್ಯಾಬ್ಲೆಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಸರ್. ಮತ್ತು ಸರ್ ನಾವು ಇವಾಗ ಶಂಕರ ಐ ಹಾಸ್ಪಿಟಲ್ ಕಡೆಯಿಂದ ನಾವು ಸುಮಾರಾಗಿ ಒಂದು 10,000 ಮೆಂಬರ್ಸ್ಗಳಿಗೆಲ್ಲ ನಾವು ಏನು ಅಂತಂದರೆ ಅವರ ಫ್ಯಾಮ್ಲಿಯವ್ರಿಗೂ ನಾವೇನು ಕಣ್ಣು ಆಪ್ರೇಷನ್ಸ್ಗಳನ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಮತ್ತು ಮೆಗಾ ಹೆಲ್ತ್ ಕ್ಯಾಂಪ್ಸ್ ಥ್ರೂ ಅವ್ರಿಗೆಲ್ಲ ಬೋನ್ ಟೆಸ್ಟು ಮತ್ತು ಕಿಡ್ನಿ ಟೆಸ್ಟು, ಆ ಥರದ್ದು ಟೆಸ್ಟ್ಗಳನ್ನ ನಾವು ಮಾಡಿಸಿದ್ದೀವಿ ಸರ್ ಇವಾಗ. ನನ್ನ ಹೆಸರು ಮಾನಮ್ಮ ಅಂತ ಸರ್. ಏನಾಗಿದೆ ಸರ್? ನಂದು ಎಜುಕೇಷನ್ ಸರ್. ನಾನು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಆಗಿ 4 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆ 2004-2005ನೇ ಇಸ್ವಿಗೆ ಈ ಒಂದು ಕಳಂಜಿಯಂ ಕಾರ್ಯಕ್ರಮ ಪ್ರಾರಂಭವಾಯಿತು. ಆ ಕಳಂಜಿಯಂ ಕಾರ್ಯಕ್ರಮದ ಮುಖಾಂತರ ತಾಲೂಕಿನಾದ್ಯಂತ ನಾವು ಸಂಚರಣೆ ಮಾಡ್ಕೊಂಡು ಬಡ ಮಹಿಳೆಯರನ್ನ ಕಳಂಜಿಯಂ ಸಂಘಗಳ ಮುಖಾಂತರ ಸಂಘಟನೆ ಮಾಡಿ ಅವ್ರಿಗೆ
ನಮ್ಮ ಸಮೀಪದಲ್ಲಿರ್ತಕ್ಕಂಥ SBI ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, KGB ಬ್ಯಾಂಕ್ ಇರ್ಬೋದು ಅಂತ ಒಂದು ಬ್ಯಾಂಕ್ಗಳಿಂದ ನಾವು ಸಾಲವನ್ನ ಕೊಟ್ಟು ಅವರ ಸಮಗ್ರ ಅಭಿವೃದ್ಧಿಗೆ ನಾವು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದೀವಿ. ಇಷ್ಟು ವರ್ಷ ನಾವು ಮಹಿಳಾ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡ್ತಿದ್ವಿ. ಸುಮಾರು 2004-2005 ಸ್ಥಾಪನೆ ಆಗಿ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿ 21ನೇ ವರ್ಷಕ್ಕೆ ನಾವು ಇವತ್ತು ಕಾಲಿಟ್ಟಿದ್ವಿ. ಇವತ್ತು ಎಲ್ಲ ಮಹಿಳೆಯರ ಒಂದು ಸಹಕಾರದಿಂದ ನಾವು ಇವತ್ತು ಕೊರಟಗೆರೆಯಲ್ಲಿ ಒಂದು ಒಳ್ಳೆಯ ಒಂದು ಕಚೇರಿಯನ್ನ ತಗೊಂಡು ಅವರ ಒಂದು ಅಭಿವೃದ್ಧಿಗಾಗಿ ನಾವು ಕೆಲಸವನ್ನ ಮಾಡ್ತಾ ಬಂದಿದ್ವಿ. ಈ ಕಾರಣಕ್ಕೆ ಮಾತ್ರ ಒತ್ತು ಕೊಟ್ಟಿದ್ದೀವಿ. ಈಗ ನಾವು ಮಹಿಳೆಯರಿಗೆ ಆದಾಯ ತರುವಂತ ಒಂದು ಕೆಲಸವನ್ನ ಮಾಡಬೇಕು, ರೈತರಿಗೆ ಅವರ ಆದಾಯವನ್ನ ದ್ವಿಗುಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರೈತ ಉತ್ಪಾದಕರ ಕೇಂದ್ರವನ್ನ ನಾವು ಸ್ಥಾಪನೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ವರ್ಷ ನಾವು ಜೀವಿತಂ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಜೀವಿತಂ ಅಂತ ಏನಂದ್ರೆ ಅದು ಜೀವನೋಪಾಯ ಚಟುವಟಿಕೆಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಅಂದ್ರೆ ರೈತರಲ್ಲಿ ಇರ್ತಕ್ಕಂಥ ಅಥವಾ ಮಹಿಳೆಯರಿರ್ತಕ್ಕಂಥ ಒಂದು ವಿಶೇಷವಾದ ಕೌಶಲ್ಯನ ಗುರುತಿಸಿ ಅವ್ರನ್ನ ಜೀವಿತಂ ಸಂಘಗಳ ಮುಖಾಂತರ ಮಾಡಿ ಅವ್ರಿಗೆ ಒಂದು ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟು ಮೌಲ್ಯವರ್ಧನೆಯನ್ನ ಮಾಡಿ ಅವರ ಒಂದು ಆರ್ಥಿಕ ಸಹಾಯಕ್ಕೆ, ಅವರ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮುಖ್ಯವಾದಂಥ ಗುರಿಯಾಗಿದೆ. ಅದಲ್ಲದೆ ರೈತರು ಬೆಳೆಯತಕ್ಕಂಥ ಉತ್ಪನ್ನಗಳನ್ನು ಖರೀದಿ ಮಾಡಿ ನಮ್ಮದೇ ಆದಂಥ ಗ್ರಾಹಕರಿಗೆ ಕೊಟ್ಟು ಅದರ ಲಾಭವನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇಷ್ಟು ವರ್ಷ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟಿದ್ವಿ. ಇನ್ನು ಮುಂದೆ ರೈತರ ಮತ್ತು ರೈತ ಮಹಿಳೆಯರಗೋಸ್ಕರ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಥವಾ ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡ ಕಾರ್ಮಿಕರಿಗೋಸ್ಕರ ಈ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಉಮೇಶ್ ಅಂತ ಹೇಳ್ಬಿಟ್ಟು ನಾನು 21 ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತೀನಿ. ಸದ್ಯ ನಾನು ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ ನಿರ್ವಾಹಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ದಿನ ಕಟ್ಟೆ ಗಣಪತಿ ಕಳಂಜಿಯಂದು ಸರ್ವ ಸದಸ್ಯರ ಸಭೆ ತುಂಬ ಯಶಸ್ವಿಯಾಗಿ ನಡೆಯಿತು. ಇಲ್ಲಿ ಕೊರಟಗೆರೆ ತಾಲೂಕಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಂಘಗಳನ್ನ ಅವರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದನೂ ಅವರಿಗೆ ಸುಮಾರು 10 ಕೋಟಿಗೂ ಮೇಲೆ ಸಾಲಗಳನ್ನ ಕೊಟ್ಟಿದ್ದೇವೆ. ಆ ಸಾಲಗಳನ್ನ ಸದುಪಯೋಗ ಪಡ್ಕೊಂಡಿದ್ದಾರೆ. ಅದೇ ಥರ ಅವರು ಹಣದ ಮೊತ್ತವನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ. ಹಾಗೆ ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಬೆಳೀತಾ ಇರೋದು ನಮಗೆ ಸಂತೋಷ ತಂದಿದೆ. ಎಲ್ಲ ಮಹಿಳಾ ಸಬಲೀಕರಣಕ್ಕೆ ಇದು ಪ್ರೇರಕ ಆಗ್ತಾ ಇದೆ. ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅಂತ ನಾವು ಆಶಯ ಪಡ್ತೀವಿ. ಮಂಜುನಾಥ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್, ಕೊರಟಗೆರೆ. ಥ್ಯಾಂಕ್ ಯು. ಸಂಖ್ಯೆ ರಚನೆ ಮಾಡಿ ಸಾಲ ಸೌಲಭ್ಯ ಮಾಡಿ ನಿಮಗೆ ಬೇಕಾದಲ್ಲಿ ಅಂದ್ರೆ ನೀವು ಸಂಘದ ರೀತಿಯಲ್ಲಿ ಬಂದ್ರೆ ನಿಮಗೆ ಸಾಲ ಸೌಲಭ್ಯ ಬರುತ್ತೆ, ವೈಯಕ್ತಿಕವಾಗಿ ಸಾಲ ಸೌಲಭ್ಯ ಬರುತ್ತೆ. ಎರಡು ಸಂಘವನ್ನು ಬಂದ್ರೆ ನಿಮಗೆ ಹೆಚ್ಚು ಅನುಕೂಲ ಮತ್ತು ಬೇಗ ಶೀಘ್ರವಾಗಿ ನಿಮಗೆ ಸಿಗುತ್ತೆ, ಸಾಲ ಸೌಲಭ್ಯ ಬರುತ್ತೆ. ಹಾಗೆ ಸಾಕ್ಷಿಗಾರ ಅವಶ್ಯಕತೆ ಇರುವುದಿಲ್ಲ. ಗೌರ್ಮೆಂಟ್ ಸಿಗುತ್ತೆ. ನೀವು ಎಷ್ಟು ಮಾಡಿದ್ದೀರಿ ಅದರ ಮೇಲೆ ಸಿಗುತ್ತೆ. ಸಾಲವನ್ನು ಕರೆಕ್ಟಾಗಿ ಮರುಪಾವತಿ ಮಾಡಿದ್ರೆ ಅದರ ಎಷ್ಟು 6 ಪಟ್ಟು 8 ಪಟ್ಟು 10 ಪಟ್ಟು ಹೀಗೆ ನಿಮಗೆ ಯಾವುದೇ ಒಂದು ಸೆಕ್ಯೂರಿಟಿ ಅಂದ್ರೆ ಪ್ರಾಪರ್ಟಿ